ಸಿಎಸ್ಐ ಕ್ರೈಸ್ತ ಚರ್ಚ್ ಚಿಕ್ಕಬಳ್ಳಾಪುರ ರವರಿಂದ ಭಾನುವಾರ ದಿನದಂದು ಖರ್ಜೂರ ಗರಿಗಳ ಭಾನುವಾರ ಆಚರಣೆ ಮಾಡಲಾಯಿತು. ಸಿಎಸ್ಐ ಕ್ರೈಸ್ತ ಚರ್ಚ್ನಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿ ಸಿಎಸ್ಐ ಕ್ರೈಸ್ತ ಚರ್ಚ್ ಸಭಾ ಪಾಲಕರಾದ ಸ್ಯಾಮ್ ಸನ್ ಮತ್ತು ಕ್ರೈಸ್ತ ಸಮುದಾಯದ ಎಲ್ಲರೂ ಸೇರಿ ಸಹಸ್ರಾರು ಸಂಖ್ಯೆಯಲ್ಲಿ ಖರ್ಜೂರ ಗರಿಗಳು ಹಿಡಿದು ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆ, ಬಜಾರು ರಸ್ತೆ, ಗಂಗಮ್ಮ ಗುಡಿ ರಸ್ತೆ ಮೂಲಕ ಚರ್ಚಿನವರೆಗೂ ಮೆರವಣಿಗೆ ನಡೆಸಿದರು. ಖರ್ಜೂರ ಗರಿಗಳ ಮೆರವಣಿಗೆಯಲ್ಲಿ ಯೇಸು ಕ್ರಿಸ್ತನ ಶಿಲುಬೆ ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ನೋಡಲು. ಸರ್ ಒಳಗೊಂಡಂತೆ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಎಲ್ಲರೂ ಸಹಕರಿಸಲು ಕೋರಿ ಪ್ರಮುಖ ಅತಿಥಿಗಳಲ್ಲಿ ಮೆರವಣಿಗೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಇಲ್ಲ ಬೇಡ, ಅವ್ರು ಹಿಂದೆ ಇದ್ದಾರೆ.
ಒಂದು ಸ್ವಲ್ಪ ಆಚೆ ಬನ್ನಿ, ಒಳಗಡೆ ಬನ್ನಿ. ಇಲ್ಲ ಬಿಡೋಣ. ಆಯ್ತಾ? ಇನ್ನೊಂದು ತಗೋ ನಾನು. ಎಲ್ಲ ಜನಗಳೆಲ್ಲ ಇದ್ದಾಗೆ ತಗೊಂಡ್ರೆ ಹೆಸರು ಅಲ್ಲಿರ್ತದೆ. ಇಲ್ಲಿ ನೀನು ಯಾರಣ್ಣ? ನೀನು ಖರ್ಜೂರ ಕರಿಗಳ ಭಾನುವಾರ ಮೆರವಣಿಗೆಯಲ್ಲಿ ಸಿಎಸ್ಐ ಕ್ರೈಸ್ತ ಚರ್ಚಿನ ಮುಖಂಡರಾದ ವಿ ದಾಸ್, ಹೆನ್ರಿ ಪ್ರಸನ್ನ ಕುಮಾರ್, ಡಿ ಅರುಣ್ ಕುಮಾರ್, ಶಶಿಕಲಾ ಸೈಮನ್, ಸ್ವಾಮಿ ದಾಸ್, ಶರ್ಮಿಳಾ, ಸಂದೀಪ್ ಸಮಲ್, ಪಾಲ್, ಅಬ್ರಾಹಾಂ, ಕಿರಣ್ ವಿಕ್ಟರ್, ಆದರ್ಶ್, ರಾಜಶೇಖರ್, ಎಂಜಲಿನ್ ಜರ್ಸಿ ಮೆರವಣಿಗೆಯಲ್ಲಿ ಇದ್ದರು. CSI ಕ್ರೈಸ್ಟ್ ಚರ್ಚ್ ಚಿಕ್ಕಬಳ್ಳಾಪುರ ಈ ಸಭೆಯ ಪರವಾಗಿ ನಿಮ್ಮೆಲ್ಲರೂ ಕೂಡ ಖರ್ಜೂರ ಗರಿಗಳ ಭಾನುವಾರದ ಶುಭಾಶಯಗಳನ್ನು ಕೋರುವಾಗಿದ್ದೇವೆ. ಭಾಳ ಪ್ರಾಮುಖ್ಯವಾಗಿ ನಮ್ಮ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ಯೆರೂಸಲೇಮ್ ನಗರವನ್ನು ಪ್ರವೇಶ ಮಾಡಿ ಅಲ್ಲಿದ್ದಂತಹ ಜನ ಸಮುದಾಯಕ್ಕೆ ಹೊಸ ನಿರೀಕ್ಷೆಯನ್ನು ಮತ್ತು ಹೊಸ ಬಲವನ್ನು ಕೊಡೋದರಲ್ಲದೆ ಭಾಳ ಪ್ರಾಮುಖ್ಯವಾಗಿ ವಿಮೋಚನೆ ಮತ್ತು ಬಿಡುಗಡೆಯಾಗಿ ಆತನು ಈ ಲೋಕದಲ್ಲಿ ಬರುತ್ತಾನೆ. ಭಾಳ ಪ್ರಾಮುಖ್ಯವಾಗಿ ಇನ್ನೊಂದು ಸಂದೇಶ ಈ ಗರಿಗಳು ಎನ್ನುವಂಥ ನೋಡೋದಾದರೆ ಯಹೂದ್ಯರ ಸಂಪ್ರದಾಯದ ಪ್ರಕಾರ ಒಂದು ಜಯದ ಸಂಕೇತವಾಗಿತ್ತು ಮತ್ತು ರೋಮಯರ ಒಂದು ಸಂಸ್ಕೃತಿಯ ಪ್ರಕಾರ ಅದು ಒಂದು ಸಂತೋಷದ ಮತ್ತು ಎಲ್ಲ ವಿಧವಾದಂತಹ ಕಾರ್ಯಕ್ಕೆ ಅದನ್ನು ಒಳ್ಳೆಯ ಇದರಾಗಿ ಉಪಯೋಗಿಸುತ್ತಿದ್ದರು. ಭಾಳ ಪ್ರಾಮುಖ್ಯವಾಗಿ ಯೇಸು ಕ್ರಿಸ್ತನು ನಮ್ಮೆಲ್ಲರ ಪಾಪದ ವಿಮೋಚನೆಗಾಗಿ ಲೋಕಕ್ಕೆ ಬಂದನು. ಯೆರೂಸಲೇಮ್ ನಗರವನ್ನು ಪ್ರವೇಶ ಮಾಡೋದರೊಟ್ಟಿಗೆ ನಮ್ಮೆಲ್ಲರಿಗೆ ಹೊಸ ನಿರೀಕ್ಷೆಯನ್ನು ಕೊಡೋದರೊಟ್ಟಿಗೆ ನಮಗೆ ಬೇಕಾದಂತಹ ಬಲವನ್ನು ಆತನು ಕೊಟ್ಟು ಮುಂದೆ ನಡೆಸುತ್ತಾನೆ. ಇದರ ಅಂಗವಾಗಿ ಮತ್ತು ಇದರ ಅನುಸಾರವಾಗಿ ನಮ್ಮ ಪ್ರತಿ ಸಭೆಗಳಲ್ಲಿಯೂ ಈ ರೀತಿಯಾದಂತಹ ಒಂದು ಘಟನೆಗಳನ್ನು ಯೇಸು ಕ್ರಿಸ್ತನ ಚಿತ್ರಣವನ್ನು ನಾವು ಎಲ್ಲ ರಸ್ತೆಗಳಲ್ಲಿಯೂ ಸಹ ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವಂತಹ ರಸ್ತೆಗಳನ್ನು ಹಾದು ಹೋಗುವಂತಹ ಸನ್ನಿವೇಶಗಳಲ್ಲಿ ಇದನ್ನು ಮಾಡುತ್ತಾ ಬಂದಿದ್ದೇವೆ. ದೇವರು ನಮ್ಮನ್ನು ನಡೆಸಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಸದಾಕಾಲ ನಮ್ಮ ಜೊತೆಗಾರನಾಗಿದ್ದಾನೆ. ಆಮೇಲೆ